ನಮಸ್ಕಾರ ವೀಕ್ಷಕರೇ, ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಲಿನಿ. ವೀಕ್ಷಕರೇ, ಸಾಧಕರು ಸಂಚಿಕೆಯಲ್ಲಿ ಪ್ರತಿಯೊಂದು ಸಾಧನೆಯನ್ನು ಮಾಡಿರುವಂತಹ ವ್ಯಕ್ತಿಯ ಬಗ್ಗೆ ನಾವು ಹೇಳ್ತಾ ಇರ್ತೀವಿ. ವ್ಯಕ್ತಿಯ ಜೀವನ ಹೇಗೆ ನಡ್ಕೊಂಡು ಬಂತೋ, ವ್ಯಕ್ತಿ ಆ ಜೀವನದಲ್ಲಿ ಯಾವ ರೀತಿ ಸಾಧನೆಯನ್ನು ಮಾಡಿದ್ದಾರೆ ಅಂತ ತಿಳಿಸ್ಕೊಟ್ಟಿದ್ವಿ. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಬಂಗಾರದಂತಹ ಬೆಳೆ ಬೆಳೀತಾ ಇದ್ದಂತಹ ಒಬ್ಬ ರೈತರು ಇವತ್ತು ಬಂಗಾರದ ವ್ಯಾಪಾರಿಯಾಗಿದ್ದಾರೆ. ಸೊ ಅವರ ಜೀವನ ಹೇಗೆ ಸಾಗ್ತಾ ಬಂತು ಅಂತ ತಿಳ್ಕೊಳ್ಳೋಣ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ವಿನಾಯಕ ಜ್ಯುವೆಲರಿ ಮಾಲೀಕರಾಗಿರುವಂತಹ KH ಅಂಜನಾಮೂರ್ತಿಯವರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ನಮಸ್ತೆ ಸರ್. ಮೊದಲನೇದಾಗಿ ಮನುಷ್ಯ ಅಂದಮೇಲೆ ಹೇಗೆಗೋ ಜೀವನ ನಡೆಸಿದ್ರೆ ಅಲ್ಲ, ಒಂದು ಸಾಧನೆಯನ್ನ ಮಾಡಿರ್ತಾರೆ. ಸೊ ಅಂತಹ ಒಂದು ಸಾಧಕರ ಸಾಲಿನಲ್ಲಿ ನಿಮ್ಮನ್ನ ಗುರುತಿಸಿದ್ದೀವಿ. ಏನನ್ಸುತ್ತೆ ನಿಮಗೆ ಬಗ್ಗೆ? ನನಗೆ ನೀವು ಕೇಳ್ತಾ ಇರೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅಂಥ ಸಾಧನೆ, ಮಹತ್ವವಾದ ಸಾಧನೆ ಇನ್ನೂ ಮಾಡಿಲ್ಲ. ನಾನೊಬ್ಬ ಸಾಧಾರಣ ರೈತನ ಮಗನಾಗಿ ಹುಟ್ಟಿ ಬಡವರು ಸೇವೆ ಮಾಡಬೇಕು ಅನ್ನೋ ಧ್ಯೇಯ ಇಟ್ಕೊಂಡು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ ನನಗೆ. ಖಂಡಿತ ಸರ್. ನೀವು ಹೇಳಿದಾಗೆ ರೈತರಾಗಿದ್ರಿ ನೀವು, ತದನಂತರ ಏನು ವಿನಾಯಕ ಜ್ಯುವೆಲರಿ ಮಾಲೀಕರಾಗಿದ್ದೀರಾ ಇವಾಗ. ಸೊ CRS ಡೆವಲಪರ್ಸ್ ಆಗಿದ್ದೀರಾ. ಸೊ ಈ ಒಂದು ಬೆಳವಣಿಗೆಗಳು ಬೆಳೀತಾ ಬಂದಿದೆ ನಿಮ್ಮ ಜೀವನದಲ್ಲಿ. ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಬರ್ತೀರಾ? ನನ್ನ ಬಾಲ್ಯದಲ್ಲಿ ತುಂಬ ಕಡು ಬಡಿಸ್ತಾನೆ ನಮ್ಮದು. ಒಬ್ಬ ಸಾಮಾನ್ಯ ರೈತನ ಮಗ. ಇವತ್ತು ನನ್ನ ತಂದೆ ತಾಯಿ, ನನ್ನ ಅಣ್ಣ ತಮ್ಮಂದಿರು, ಹಾಗೆ ಅಕ್ಕ ತಂಗಿಯರು, ತುಂಬ ದೊಡ್ಡ ಕುಟುಂಬ ನಮ್ಮದು. ಒಂದು ರೂಮು, ಒಂದು ಹಾಲು, ಒಂದು ಕಿಚನಲ್ಲಿ ಸುಮಾರು 12 ಜನ ಇರಬೇಕಾಗಿ ಬಂದಿತ್ತು. ಅವಿಭಕ್ತ ಕುಟುಂಬ ಆ ಥರ. ನನ್ನ ತಂದೆಗೆ 2 ಅಣ್ಣ ತಮ್ಮಂದಿರು, 1 ತಂಗಿ. ಆವತ್ತಿನ ಪರಿಸ್ಥಿತಿ ಹೆಂಗಿತ್ತು ಅಂದರೆ, ನಮ್ಮ ತಂದೆಗೆ ಓದು ಬರ ಇಲ್ಲ, ನಮ್ಮ ತಾಯಿಗೂ ಮೊದಲಾಗೆ ಇಲ್ಲ. ರೈತ ಕುಟುಂಬ, ರೈತಾಪಿ ಕುಟುಂಬ ನಮ್ಮದು. ಜೀವನ ಮಾಡೋದಕ್ಕೆ ಪೂರ್ವಿಕರು ಬಿಟ್ಟಿದ್ದ ಜಮೀನು ಒಂದಷ್ಟಿತ್ತು ನಮ್ಮದು. ಬೆಳೆಯೋ ಬೆಳೆ ಅರ್ಧ ದಿನಕ್ಕೆ ಸಾಕಾಗ್ತಿರ್ಲಿಲ್ಲ ನಮಗೆ. ಕುಟುಂಬ ಸಾಗಿಸೋದೇ ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು ನಮಗೆ. ಆ ಟೈಮಲ್ಲಿ ನಾವಿನ್ನೂ ಚಿಕ್ಕ ಹುಡುಗರು. ನನಗೆ ಬಾಲ್ಯ ಜೀವನ ಅಂದರೆ ತುಂಬ ತುಂಟ ನಾನು. ನಮ್ಮದು ತೆಂಗಿನ ತೋಟ, ಮಾವಿನ ತೋಟ, ಸೀಬೆ ತೋಟ ಎಲ್ಲ ಇತ್ತು. ನಮ್ಮ ತಂದೆ ಕೋಪಿಸ್ಟ್ರು. ನಾನು ಯಾವ ಮರನೂ ಬಿಡ್ತಾಯಿರಲಿಲ್ಲ. ಮಾವಿನಕಾಯಿ ಯಾವ ಮರದಾಗಿದ್ರೂ ಬಿಡ್ತಾಯಿರಲಿಲ್ಲ, ತೆಂಗಿನಕಾಯಿ ಯಾವ ಮರದಾಗಿದ್ರೂ ಬಿಡ್ತಾಯಿರಲಿಲ್ಲ. ಕಿತ್ತು ತಿನ್ನೋದು, ದಿವಸ ಸಂಜೆ ಒದೆ ತಿನ್ನೋದು ನನ್ನ ತಂದೆ ಕೈಲಿ. ಆಮೇಲೆ ನನಗೆ ಬೆಳೀತಾ 4th ಸ್ಟ್ಯಾಂಡರ್ಡ್ ಗಂಟ ನನ್ನ ಊರಲ್ಲೇ ನನ್ನ ಜೀವನ. 1ನೇ ಕ್ಲಾಸಿನಾಗ ಆವತ್ತಿನ ಟೈಮ್ ಹೇಳ್ಕೊಬೇಕು ಬಿಡಿ. ಇವತ್ತು ಬಿಳಿ ಬಟ್ಟೆ ಹಾಕೊಂಡಿದ್ದೀವಿ, ಅದು ದೇವರು, ನನ್ನ ತಂದೆ ತಾಯಿ ಮತ್ತು ನನ್ನ ಸ್ನೇಹಿತರು ಮಾಡಿದ್ದು ಪುಣ್ಯನ ಏನೋ ಗೊತ್ತಿಲ್ಲ, ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಅವತ್ತು ನಮಗೆ ನಿಜವಾಗೂ ಇಕ್ಕಣಕ್ಕೆ ಬಟ್ಟೆ ಕೂಡ ಇರಲಿಲ್ಲ ನಮಗೆ. ಅವತ್ತು ಓದೋಕ್ಕೆ 10 ರೂಪಾಯಿ ಫೀಸ್ ಕಟ್ಟೋಕ್ಕೂ ನಮ್ಮ ತಂದೆ ಕೈಲಿ ಆಗ್ತಾ ಇರಲಿಲ್ಲ. ಬಡಿಸ್ತಾನೆ ಅಂದರೆ ಅಷ್ಟಿಷ್ಟು ಹೇಳ್ಕೊಳ ಅಂತ ಬಡಿಸ್ತಾನಲ್ಲ ಬಿಡಿ. ನನ್ನ ಮನೆಗೆ ಯಾರಾದರೂ ಹಬ್ಬ ಹುಣ್ಣಿಮೆ ಮಾಡಿದ್ರೆ ನಮ್ಮ ಮನೆಗೆ ಜನ ಬರ್ತಿರಲಿಲ್ಲ. ಯಾಕಂದರೆ ಇವ್ರ ಮನೆಗೆ ಕೊಟ್ಟಿಗೆ ಮುಂದೆಗಡೆ ಇದೆ, ದನ ಕರ್ಕಟ್ಟು ಹಾಕಿದ್ದಾರೆ, ತುಂಬ ಬಡವರು. ಅವ್ರ ಮನೆಗೆ ಹೋದರೆ ಏನೋ ನಾವೇ ಕೊಡಬೇಕೇನೋ ಅವ್ರಿಗೆ ಇಕ್ಕೋತ್ತಿಗೆ ನಾವೇ ಕೊಡಬೇಕೇನೋ ಅನ್ನೋ ಪರಿಸ್ಥಿತಿ ಉಂಟಾಗಿತ್ತು. ಆವಾಗ ಜನ ನಮ್ಮ ಹತ್ರ ಬರ್ತಿರ್ಲಿಲ್ಲ. ಆ ಕಷ್ಟ ಎಲ್ಲ ನಮ್ಮ ತಲೆಯಲ್ಲಿ ಸೇರ್ಕೊಂಬಿಡ್ತು ಬಂದು. ನಾವೇನಾದರೂ ಮಾಡಿ ಆ ಮಟ್ಟಿಗೆ ಬೆಳಿಬೇಕು, 4 ಜನ ನನ್ನ ಮನೆಗೆ ಬರೋ ಆ ಥರ ಮಾಡ್ಕೊಬೇಕು, ನಾನು ಜನಗಳ ಜೊತೆ ಬೆರಿಬೇಕು, ನಾನು ಸಂಪಾದನೆ ಮಾಡಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡೆ. 5ನೇ ಕ್ಲಾಸ್ಗೆ ನನಗೆ ಇಲ್ಲೊಂದು ಅಂಬೇಡ್ಕರ್ ಹತ್ರ ಒಂದು PVP ಸ್ಕೂಲ್ ಅಂತ ಇದೆ, ಈಗೂ ಇದೆ. ಅದು ಗೌರ್ಮೆಂಟ್ ಸ್ಕೂಲು. ಅದರಲ್ಲಿ ಹಾಸ್ಟ್ಲು ಕೂಡ ಇತ್ತು. ನನ್ನ ತಂದೆ ತಾಯಿ ಸಾಕಾಗಲಿಲ್ಲ ಅಂತ ನನಗೆ ಇಲ್ಲಿ ತಂದಾಕರು ಊಟಕ್ಕೋಸ್ಕರ. ನಾನು ಅವತ್ತು ತಂದೆ ತಾಯಿ ಬಿಟ್ಟು ಬರೋಕ್ಕೂ ಒಂದು ಬೇಜಾರು, ಇಲ್ಲಿರೋಕ್ಕೂ ಬೇಜಾರು. ಆದರೆ ಇರಬೇಕಾದ ಪರಿಸ್ಥಿತಿ. ಊಟ ಇಲ್ವಲ್ಲ, ಹೊಟ್ಟೆಗೆ ಊಟ ಎಲ್ಲ ಮನೆಗಿದ್ರೆ ಆಗಲ್ಲ ಅಂದ್ಬಿಟ್ಟು ತನ್ನೊಂದು ಸೇರಿಸಿದ್ರು. ಊಟ ಮಾಡ್ಕೊಂಡು ಹಿಂಗೆ ಓದ 8ನೇ ಕ್ಲಾಸ್ ಗಂಟ ಆಯಿತು. ಅಲ್ಲಿ ಹೇಗಿತ್ತು ಅಂದರೆ ಪರಿಸ್ಥಿತಿ ಹೇಳ್ತಿರೋದು. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕಾಗಿತ್ತು ನಾವು. ಜಾಗಿಂಗ್ ಮಾಡಬೇಕಿತ್ತು, ವಾಕಿಂಗ್ ಮಾಡಬೇಕಿತ್ತು. ಇದು ಡ್ರಿಲ್ ಮಾಡಿಸೋರು, ತಣ್ಣೀರು ಸ್ನಾನ ಮಾಡಿಸೋರು. ನಾವು ಊಟ ಮಾಡಿದ ಪ್ಲೇಟ್ ನಾವೇ ತೊಳಿಬೇಕು, ನಾವು ಹಾಕೊಂಡು ಬಟ್ಟೆ ನಾವೇ ಒಕ್ಕೊಬೇಕು. ವಾರಕ್ಕೊಂದು ಸೋಪ್ ಕೊಡೋರು, ವರ್ಷಕ್ಕೆ 2 ಜೊತೆ ಬಟ್ಟೆ ಕೊಡೋರು. ಊಟ ಅಂತ ಹೇಳ್ಕೊಳೋದೇ ಬೇಡ. ಆದರೆ ಇವತ್ತು ನನ್ನ ತಾಯಿ ಸ್ಥಾನ ನಿಂತು ಒಬ್ಬರು ತಾಯಿ ಬೆಳೆಸಿದ್ರು ನನಗಲ್ಲಿ. ಇವತ್ತಿದ್ದಾರೆ ಒಂಬಣ್ಣ ಅಂತ, ಅವ್ರ ತಾಯಿ, ಅವ್ರ ಮಿಸ್ಸಸ್ಸು ತಾಯಕ್ಕ ಅಂತ 3 ಜನ ಹೆಣ್ಮಕ್ಳು. ಅವ್ರು 4 ಜನ ಏನೋ ನನ್ನ ಸ್ವಂತ ತಮ್ಮನ ಥರ, ಅಣ್ಣನ ಥರ ನೋಡಿಕೊಂಡು ಅವ್ರ ಮನೇಲಿ ನನಗೆ ಊಟ ಹಾಕಿಸಿ ಬಟ್ಟೆ ಕೊಟ್ಟು ಬೆಳೆಸೋರು. ಇವತ್ತು ಆ ತಾಯಿ ತಂದೆ ಚೆನ್ನಾಗಿರಲಿ ಅಂತ ದೇವ್ರಿಗೆ ಫಸ್ಟು ಪ್ರಾರ್ಥನೆ ಮಾಡ್ಕೊತೀನಿ ನಾನು. ಒಂಬಣ್ಣ ಮತ್ತು ಒಂಬಣ್ಣ ಫ್ಯಾಮಿಲಿ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ಮೊದಲನೇದಾಗಿ. 2ನೇದಾಗಿ ನಾವು ಪಟ್ಟಿರೋ ಕಷ್ಟನ ಇನ್ನೊಬ್ರ ಕಡೆ ಹೇಳ್ಕೊಂಡ್ರೆ ಇವತ್ತೇನು ಸಾಧನೆ ಅಂತ ಅನಿಸಲ್ಲ ಅದು ನನಗೆ. ನಾನು ಅಷ್ಟಾದ ಮೇಲೆ ಅವಾಗ ಕೂಡ ಬಳಸ್ತಾನೆ ಏನು ತಪ್ಪಲಿಲ್ಲ ನಮಗೆ. ನನ್ನ ಅಣ್ಣ ಈ ಮದುವೆ ದೇವಸ್ಥಾನ ಅಂತ ಕೇಳಿರ್ಬೇಕು ತಾವು, ಕನಸವಾಡಿ ಹತ್ರ, ದೊಡ್ಡಬಳ್ಳಾಪುರದ ಹತ್ರ.
ಅಲ್ಲಿ ಪಾಪ ನನ್ನ ಅಕ್ಕನ ಮದುವೆ ಸೆಟ್ ಆಯಿತು, ದುಡ್ಡಿಲ್ಲ. ಅವತ್ತು ಯಾರು ಹಂಗೆ ಸ್ನೇಹಿತರ ಜೊತೆ ಹೋಗಿ ಕಡಲೆಪುರಿ ಅಂಗಡಿ ಇಕ್ಕಿ ಜಾತ್ರೆ ಬರುತ್ತೆ ಗೊತ್ತಾ ನಿಮಗೆ, ದನಕರು ಜಾತ್ರೆ ಮಾಡೋದು, ಹಬ್ಬಗಳು ಮಾಡಿ ಜಾತ್ರೆ. ಇವಾಗೆಲ್ಲ ಕಮ್ಮಿ ಆಗಿದೆ ಇದು, ಆ ಕಾಲದಲ್ಲಿ ಜಾತ್ರೆ. ಕಡಲೆಪುರಿ ಈ ಮಿಕ್ಸರ್ ಎಲ್ಲ ಮಾರಿದ್ರೆ ಒಂದು 100-200 ರೂಪಾಯಿ ಸಂಪಾದನೆ, 500 ರೂಪಾಯಿ ಸಂಪಾದನೆ ಆಗೋದು. ಆ ಸಂಪಾದನೆ ಮಾಡಿ ನಮಗೆಲ್ಲ ಅಣ್ಣ ತಮ್ಮರಿಗೆ ಓದೋಕ್ಕೆ ಎಲ್ಲ ಸಹಾಯ ಮಾಡ್ದೆ. ನನಗಿನ್ನೂ 2 ತಮ್ಮದಿರಾದ್ರೆ, ಒಬ್ಬ ಹೋಮ್ ಅಪ್ಲೈನ್ಸಸ್ ಮಾಡ್ಕೊಂಡಿದ್ದಾನೆ, ಒಬ್ಬ ಹಂಗೆ ಓಡಾಡ್ಕೊಂಡಿದ್ದಾನೆ. ಹಾಗಾಗಿ ನಾವು ಈ ಮಟ್ಟಕ್ಕೆ ಬೆಳ್ಕೊಂಬರ್ಬೇಕಾದಾಗ ನನ್ನ ತಾಯಿ ಆಶೀರ್ವಾದ ನಾನು ಈ ಮಟ್ಟಕ್ಕೆ ನಿಲ್ಲಿಸಿದೆ ಅನ್ನೋದಕ್ಕೆ ಒಂದು ತಪ್ಪಾಗಲಾರ್ದು ಅಂತ ನನ್ನ ಭಾವನೆ. ಯಾರು ಏನೇ ಹೇಳ್ಕೊಳ್ಳಿ, ಯಾರು ಏನೇ ಕೇಳ್ಕೊಳ್ಳಿ, ನನ್ನ ತಾಯಿ ತಂದೆ ಇಲ್ಲದ ಜೀವನನೇ ಇಲ್ಲ ನಮಗೆ. ಕೆಲಸಕ್ಕೆ ಯಾವ ರೀತಿ ಬಂದ್ರಿ? ಊರು ಬಿಟ್ಟು ಬೆಂಗಳೂರು ಕಡೆ ಬರುವಾಗ ಅದಕ್ಕೆ ಕಾರಣಗಳು, ಯಾಕೆಂದರೆ ಹೇಳಿದ್ರಿ ಬಡತನ ಇತ್ತು ಆಗಿನ ಕಾಲದಲ್ಲಿ, ಬೆಳೆ ತುಂಬ ಕೈ ಕೊಡ್ತಾ ಇದ್ವು ಅಂತ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ಕೊಡ್ತೀರಾ? ಅವತ್ತು ನಾನು ಫೀಸ್ ಕಟ್ಟಬೇಕಾದ್ರೆ ಬರೀ 15 ಫೀಸ್ ಕಟ್ಟಬೇಕಾದ್ರೆ ಫೀಸ್ ಇಲ್ಲದ ದುಡ್ಡು ಟೈಮಲ್ಲಿ ನನ್ನ ತಂದೆ ತಾಯಿ ದಲಿತರ ಮನೆಗೆ ಕೆಲಸ ಮಾಡಿ ನನಗೆ ಫೀಸ್ ಕಟ್ಟಿದ್ದಾರೆ. ಅವತ್ತು ನಾನು ಆ ಕಷ್ಟ ಎಲ್ಲ ಕಣ್ಣಾಗಿ ಇವತ್ತು ನನ್ನ ತಲೆಯಲ್ಲಿ ಕುರಿತಾ ಇದೆ ನನಗೆ. ಆ ಪಟ್ಟಂಥ ಕಷ್ಟ ನೋಡಿ ನನಗೆ ಅಂತೂ ಯಾಕಪ್ಪ ಭಗವಂತ ನಮ್ಮನ್ನು ಈ ಮಟ್ಟಕ್ಕೆ ತಂದಿದೆಯಾ, ದಯವಿಟ್ಟು ನಮ್ಮನ್ನು ತಗೊಂಬಿಡಿ ಸಾಗು, ವಾಪಸ್ಸು ಅನ್ನೋ ಪರಿಸ್ಥಿತಿ ಹೋಗ್ಬಿಟ್ಟಿತ್ತು. ಬರೀ ಆದರೂ ತುಂಟ ನಾನು. ನಮ್ಮ ತಂದೆ ಸಿಕ್ಕಾಪಟ್ಟೆ ಕೋಪಿಸ್ಟ್ರು, ಏನು ಸಿಕ್ತದ್ರೆ ಹೊಡೆಯೋರು ನನಗೆ, ಹೆಂಗಂದ್ರೆ ಹಂಗೆ ಬೈಯೋರು. ಅದೆಲ್ಲ ತಲೆಗೆ ಇಟ್ಕೊಂಡು ನಾನು ಏನಾದರೂ ಮಾಡಿ ಒಂದು ಅಚೀವ್ಮೆಂಟ್ ಮಾಡಲೇಬೇಕು, ಜೀವನದಲ್ಲಿ ಒಂದು ಗುರಿ ತಟ್ಟಬೇಕು ಅಂತ ನನಗೆ ಮನಸ್ಸು ಬಂತು. 4 ಜನಕ್ಕೋಸ್ಕರ ಬದುಕಬೇಕು ನಾನು ಅಂತ. ಆ ಟೈಮಲ್ಲಿ ಏನಾಯಿತು, ಪಾರ್ಟ್ ಟೈಮ್ಗೋಸ್ಕರ ಚಿಕ್ಕಪೇಟೆಗೆ ಒಬ್ಬ ಸೇಟು ಹತ್ರ ಕೆಲಸ ಸೇರ್ಕೊಂಡೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ ನಿಮ್ಮ ಹತ್ರ. ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಇವರ ಜೀವನ ಹೇಗೆಲ್ಲ ಸಾಗ್ತಾ ಬಂತು ಅಂತ ಕೇಳ್ತಾ ಇದ್ರೇ ಒಂದು ರೀತಿ ರೋಮಾಂಚನ ಆಗುತ್ತೆ. ಸೊ ಸೇಟು ಹತ್ರ ಕೆಲಸಕ್ಕೆ ಸೇರಿಕೊಂಡೆ ಅಂತ ತಿಳಿಸಿದ್ರು. ಸೊ ಮುಂದೆ ಏನಾಯಿತು ಅದನ್ನು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ವಿರಾಮ. ಎಂಡ ಮಾರ್ತೀರಿ, ಮಾಂಸ ಮಾರ್ತೀರಿ, ರಾಜಕಾರಣಿ ಮಾಡ್ತೀರಿ, ಪುಡಾರಿ ಮಾಡ್ತೀರಿ. ನಮ್ಮ ಥರ ಒಬ್ಬ ಬಿಸ್ನೆಸ್ ಮಾಡಿ ತೋರಿಸ್ರಿ, ನಿಮ್ಗೆ ಗೊತ್ತಾಗುತ್ತೆ. ಬಿಸ್ನೆಸ್ ಬರಲ್ಲ ನಿಮ್ಗೆ ದಡ್ರು.